Hello everyone. In the previous session, we discussed about the fiber reinforced plastic, properties of fiber reinforced plastic, applications of fiber reinforced plastic. ಸೊ FRP ಮಟೀರಿಯಲ್ಗಳು ನಮಗೆ ಬೇರೆ ಬೇರೆ ಸ್ಟ್ರಕ್ಚರ್ಗಳಲ್ಲಿ ಬೇರೆ ಬೇರೆ ಉದ್ದೇಶಕ್ಕಾಗಿ ನಾವೇನು ಮಾಡ್ತಿದ್ದೇವೆ ಬಳಕೆ ಮಾಡ್ತಿದ್ದೇವೆ. ಸೊ ಹಿಂದಿನ ಸೆಷನಲ್ಲಿ ನಾವು FRP ಮೆಟೀರಿಯಲ್ಗಳನ್ನ ನಾವು ಶಟ್ರಿಂಗ್ ಮೆಟೀರಿಯಲ್ ಆಗಿ ಬಳಕೆ ಮಾಡಬಹುದು. ಸ್ಟ್ರಕ್ಚರ್ಗಳಲ್ಲಿ ಸ್ಟ್ರಕ್ಚರಲ್ ಸಿಸ್ಟಮ್ಗಳಾಗಿ ಬಳಕೆ ಮಾಡ್ಬೋದು, ಟೆಂಪರರಿ ಸ್ಟ್ರಕ್ಚರ್ಗಳಲ್ಲಿ ಬಳಕೆ ಮಾಡ್ಬೋದು, ಮತ್ತು ಸ್ಟೋರೇಜ್ ಸ್ಟ್ರಕ್ಚರ್ಸ್ಗಳಲ್ಲಿ ಬಳಕೆ ಮಾಡ್ಬೋದು, ವಾಟರ್ ಸ್ಟೋರೇಜ್ ಟ್ಯಾಂಕ್ಗಳಲ್ಲಿ ಬಳಕೆ ಮಾಡ್ಬೋದು ಅನ್ನೋದನ್ನು ನಾವು ಲಾಸ್ಟ್ ಸೆಷನಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್. ಸೊ ಇವತ್ತಿನ ಸೆಷನಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಪೇಂಟ್ಸ್ ಆ್ಯಂಡ್ ಡಿಸ್ಟೆಂಪರ್ಸ್, ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ದೇರ್ ಯೂಸಸ್, ಪ್ರಾಪರ್ಟೀಸ್ ಆಫ್ ಗುಡ್ ಪೇಂಟ್. ಓಕೆ, ಸೊ ಪೇಂಟ್ ಅಂತಂದ್ರೇನು, ಡಿಸ್ಟೆಂಪರ್ ಅಂತ ಹೇಳಿದ್ರೇನು, ಪೇಂಟ್ ಮತ್ತು ಡಿಸ್ಟೆಂಪರ್ಸಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ಗಳಿದ್ದಾವೆ, ಪ್ರಾಪರ್ಟೀಸ್ ಆಫ್ ಗುಡ್ ಪೇಂಟ್ ಯಾವ್ದು ಅನ್ನೋದನ್ನ ನಾವು ಈ ಸೆಷನಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಸೊ ಪೇಂಟ್ಸ್ ಅಂತ ಹೇಳಿದ್ರೆ ಏನು? ಪೇಂಟ್ಸ್ ಆರ್ ದಿ ಕೋಟಿಂಗ್ಸ್ ಆಫ್ ಫ್ಲೂಯಿಡ್ ಮೆಟೀರಿಯಲ್ಸ್. ಸೊ ದೀಸ್ ಆರ್ ಅಪ್ಲೈಡ್ ಓವರ್ ದಿ ಸರ್ಫೇಸ್ ಆಫ್ ಟಿಂಬರ್ ಆರ್ ಮೆಟಲ್, ಆರ್ ಇಟ್ ಮೇ ಬಿ ಎ ವಾಲ್ ಸರ್ಫೇಸ್ ಆರ್ ಕಾಂಕ್ರೀಟ್ ಸರ್ಫೇಸ್. ಸೊ ಡಿಸ್ಟೆಂಪರ್ಸ್ಗಳನ್ನ ನಾವೇನು ಮಾಡ್ತೀವಿ, ಕಾಂಕ್ರೀಟ್ ಸರ್ಫೇಸ್ ಅಥವಾ ಪ್ಲಾಸ್ಟರ್ ಸರ್ಫೇಸ್ನ ಮೇಲೆ ಅಪ್ಲೈ ಮಾಡ್ತೀವಿ. ಪೇಂಟ್ಗಳನ್ನ ನಾವು ವುಡ್ ಅಥವಾ ಮೆಟಲ್ ಪಾರ್ಟ್ನ ಮೇಲೆ ವಿ ಆರ್ ಗೋಯಿಂಗ್ ಟು ಅಪ್ಲೈ. ಓಕೆ, ಸೊ ದ ಪ್ರೊಟೆಕ್ಟಿವ್ ಗ್ರಾಂಟ್ ಪವರ್ ಏನು ಬರ್ತದೆ, ಸೊ ನಾವು ಪೇಂಟನ್ನ ಮಾಡೋದ್ರಿಂದ ಏನು ಪ್ರೊಟೆಕ್ಟಿವ್ ಪವರ್ ಬಂದಿರುತ್ತೆ, ಸೊ ಅದು ತುಂಬ ವರ್ಷಗಳವರೆಗೆ ಅದು ಇರೋದಿಲ್ಲ. ಸೊ ಅದಕ್ಕಾಗಿ ಏನು ಮಾಡ್ತೇವೆ, ಟೈಮ್ ಟು ಟೈಮ್ ವಿ ಹ್ಯಾವ್ ಟು ಡೂ ದಿ ಪೇಂಟಿಂಗ್ ವರ್ಕ್. ಸೊ 2 to 5 years ಒನ್ಸ್ ನಾವೇನು ಮಾಡ್ತೇವೆ, ವಿ ಆರ್ ಗೋಯಿಂಗ್ ಟು ಡೂ ದಿ ಪೇಂಟಿಂಗ್ ರಿಪೀಟೆಡ್ಲಿ. ಸೊ ಪೇಂಟಿಂಗಿಂದ ಏನಾಗುತ್ತೆ ಅಂತಂದರೆ ವುಡ್ಡು ಮತ್ತು ಮೆಟಲ್ ಆಬ್ಜೆಕ್ಟ್ಗಳು ಓಕೆ ಕರೋಷನ್ ಆಗತಕ್ಕಂಥದ್ದು ಮೆಟಲ್ಗಳಲ್ಲಿ ಆಗೋದಿಲ್ಲ. ಮತ್ತು ಟಿಂಬರ್ ಏನಿದೆ, ಟಿಂಬರ್ ವಿಲ್ ಬಿ ಹ್ಯಾವಿಂಗ್ ದಿ ರೆಸಿಸ್ಟೆನ್ಸ್ ಟು ಮಾಯ್ಚರ್. ಓಕೆ, ಸೊ ಅದೇನು ಮಾಡುತ್ತೆ, ಒಂದು ಪ್ರೊಟೆಕ್ಟಿವ್ ಕೋಟಿಂಗನ್ನು ಪ್ರೊವೈಡ್ ಮಾಡುತ್ತೆ. ಸೊ ದೇರ್ ಬೈ ಲೈಫ್ ಆಫ್ ದಿ ಮೆಂಬರ್ ಏನಾಗುತ್ತೆ, ಇಟ್ ವಿಲ್ ಗೆಟ್ ಇನ್ಕ್ರೀಸ್ಡ್. ಸೊ ಆಬ್ಜೆಕ್ಟಿವ್ಸ್ ಆಫ್ ಪೇಂಟಿಂಗ್ನ ಬಗ್ಗೆ ಹೇಳೋದಾದರೆ, ಸೊ ಆಬ್ಜೆಕ್ಟಿವ್ಸ್ ಆಫ್ ಪೇಂಟಿಂಗ್ ಮೀನ್ಸ್ ಉದ್ದೇಶಗಳೇನೇನು? ಸೊ ಇಟ್ ಪ್ರೊಟೆಕ್ಟ್ಸ್ ದಿ ಸರ್ಫೇಸ್ ಆಫ್ ಫ್ರಮ್ ದಿ ವೆದರಿಂಗ್ ಎಫೆಕ್ಟ್. ಸೊ ವೇರಿಯಸ್ ಅಟ್ಮಾಸ್ಫಿಯರಿಕ್ ಏಜೆನ್ಸೀಸ್ ಏನಿದ್ದಾವೆ, ಓಕೆ ಲಿಕ್ವಿಡ್ಡು, ಗ್ಯಾಸಸ್ಸು, ಫ್ಯೂಮ್ಸ್ ಎಲ್ಲ ರಿಲೀಸ್ ಆಗ್ತವೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಿಂದ. ಸೊ ಅಟ್ಮಾಸ್ಫಿಯರಿಕ್ ಏಜೆನ್ಸೀಸ್ಗಳಿಂದ ನಮ್ಮ ಕಾಂಪೊನೆಂಟ್ ಆಫ್ ದಿ ಬಿಲ್ಡಿಂಗ್ಸ್ ಏನಿದ್ದಾವೆ ಅವುಗಳನ್ನ ಪ್ರೊಟೆಕ್ಟ್ ಮಾಡಲಿಕ್ಕಾಗಿ ನಾವೇನು ಮಾಡ್ತೇವೆ, ಪೇಂಟಿಂಗನ್ನು ಮಾಡ್ತೇವೆ. ಸೊ ಕರೋಷನ್ ಆಫ್ ದಿ ಸ್ಟೀಲ್ ಅಥವಾ ಮೆಟಲ್ ಮತ್ತು ವುಡ್ ಡಿಕೆ ಆಗ್ತಕ್ಕಂಥದ್ದು ಅಥವಾ ಕೊಳೆತು ಹೋಗ್ತಕ್ಕಂಥದ್ದು ಅಥವಾ ಟರ್ಮೈಟ್ಗಳು ಅಟ್ಯಾಕ್ ಆಗ್ತಕ್ಕಂಥದ್ದು ಏನಾಗುತ್ತೆ, ಇಟ್ ವಿಲ್ ಗೆಟ್ ಡಿಕ್ರೀಸ್ಡ್. ಓಕೆ, ಪೇಂಟಿಂಗಿಂದ ನಾವೇನು ಮಾಡ್ಬೋದು ಅಂತಂದರೆ ವಿ ಕ್ಯಾನ್ ಅವಾಯ್ಡ್ ದಿ ಡಿಕೆ ಆಫ್ ದಿ ವುಡ್ ಆ್ಯಂಡ್ ಆಲ್ಸೋ ಮೆಟಲ್ ಕರೋಷನ್ ಏನಿರ್ತದೆ ಅದನ್ನು ವಿ ಕ್ಯಾನ್ ಪ್ರಿವೆಂಟ್. ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಪ್ರೊವೈಡಿಂಗ್ ದಿ ಗುಡ್ ಏಸ್ಥೆಟಿಕ್ ಆ್ಯಂಡ್ ಅಪಿಯರೆನ್ಸ್ ಟು ದಿ ಸರ್ಫೇಸ್. ಸೊ ಡೆಕೋರೇಟಿವ್ ಎಫೆಕ್ಟ್ಗಳನ್ನ ಕ್ರಿಯೇಟ್ ಮಾಡಲಿಕ್ಕಾಗಿ ನಾವೇನು ಮಾಡ್ತೀವಿ, ಪೇಂಟನ್ನು ಬಳಕೆ ಮಾಡ್ತೇವೆ. ಮತ್ತು ಹೈಜಿನಿಕ್ ಕಂಡೀಷನ್ಗಳನ್ನ ಮೇಂಟೈನ್ ಮಾಡಲಿಕ್ಕೆ, ಸೊ ಬಿಲ್ಡಿಂಗ್ಗಳನ್ನ ಅಟ್ರಾಕ್ಟಿವ್ ಆಗಿ ನಾವು ಮಾಡಲಿಕ್ಕೆ ಏನು ಮಾಡ್ತೇವೆ, ವಿ ಆರ್ ಗೋಯಿಂಗ್ ಟು ಡೂ ದಿ ಪೇಂಟಿಂಗ್. ಸೊ ಸ್ಮೂತ್ ಸರ್ಫೇಸ್ನ ಪ್ರೊವೈಡ್ ಮಾಡುತ್ತೆ ಮತ್ತು ಕ್ಲೀನಿಂಗ್ ಮಾಡಲಿಕ್ಕೆ. ಸೊ ಸ್ಮೂತ್ ಸರ್ಫೇಸ್ ಕ್ರಿಯೇಟ್ ಆದರೆ ಕ್ಲೀನಿಂಗ್ ಅನ್ನೋದು ಈಸಿ ಆಗ್ತದೆ. ಸೊ ದಟ್ ಈಸ್ ದಿ ಅದರ್ ಆಬ್ಜೆಕ್ಟಿವ್ ಆಫ್ ದಿ ಪೇಂಟಿಂಗ್. ಸೊ ಕ್ಯಾರೆಕ್ಟರಿಸ್ಟಿಕ್ ಅಥವಾ ಪ್ರಾಪರ್ಟೀಸ್ ಆಫ್ ದಿ ಪೇಂಟ್ನ ಬಗ್ಗೆ ನಾವು ಸ್ಟಡಿ ಮಾಡೋದಾದರೆ, ಸೊ ಪೇಂಟಿಗೆ ಏನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಗಳಿರಬೇಕು ಅನ್ನೋದನ್ನ ನಾವು ನೆಕ್ಸ್ಟು ತಿಳ್ಕೊಳ್ಳೋಣ. ದ ಪೇಂಟ್ ಶುಡ್ ಪ್ರಾಸೆಸ್ ಎ ಗುಡ್ ಸ್ಪ್ರೆಡಿಂಗ್ ಪವರ್. ಸೊ ಪೇಂಟ್ ಏನಾಗಬೇಕು, ಈಸಿಯಾಗಿ ಸ್ಪ್ರೆಡ್ ಆಗಬೇಕು. ಸೊ ಮಿನಿಮಮ್ ಕ್ವಾಂಟಿಟಿ ಆಫ್ ಪೇಂಟನ್ನು ಬಳಕೆ ಮಾಡಿ ನಾವು ಮ್ಯಾಕ್ಸಿಮಮ್ ಏರಿಯಾನ ಕವರ್ ಮಾಡಲಿಕ್ಕೆ ಸಾಧ್ಯ ಆದರೆ ದಟ್ ವಿಲ್ ಬಿ ಎ ಗುಡ್ ಕ್ವಾಲಿಟಿ ಪೇಂಟ್ ಅಂತೇಳಿ ವಿ ಕ್ಯಾನ್ ಡಿಸೈಡ್. ದ ಪೇಂಟ್ ಶುಡ್ ಬಿ ಫೇರ್ಲಿ ಚೀಪ್ ಆ್ಯಂಡ್ ಎಕನಾಮಿಕಲ್. ಸೊ ಪೇಂಟ್ ಏನಾಗಿರಬೇಕು, ಆದಷ್ಟು ಕಾಸ್ಟ್ ಎಫೆಕ್ಟಿವ್ ಆಗಿರಬೇಕು ಮತ್ತು ಎಕನಾಮಿಕಲ್ ಆಗಿ ನಮಗೆ ಸಿಗ್ತಕ್ಕಂಥ ಪೇಂಟನ್ನು ಬಳಕೆ ಮಾಡಬೇಕು. ದ ಪೇಂಟ್ ಶುಡ್ ಬಿ ಸಚ್ ದಟ್ ಇಟ್ ಡ್ರೈಸ್ ಇನ್ ರೀಸನೇಬಲ್ ಟೈಮ್ ಆ್ಯಂಡ್ ನಾಟ್ ಟೂ ರ್ಯಾಪಿಡ್ಲಿ. ಸೊ ಪೇಂಟ್ ಏನಿದೆ ಅದು ತುಂಬ ಕಡಿಮೆ ಟೈಮಲ್ಲಿ ಡ್ರೈ ಆಗಬೇಕು, ಹಾಗೆ ತುಂಬ ಬೇಗ ಕೂಡ ಏನಾಗಬಾರ್ದು, ಪೇಂಟು ಡ್ರೈ ಆಗಬಾರ್ದು. ದ ಪೇಂಟ್ ಶುಡ್ ನಾಟ್ ಬಿ ಸಚ್ ದಟ್ ಇಟ್ಸ್ ಕಲರ್ ಈಸ್ ಮೇಂಟೈನ್ ಫಾರ್ ಲಾಂಗ್ ಟೈಮ್. ಓಕೆ, ಪೇಂಟ್ ಏನಿದೆ ನಾವು ಅಪ್ಲೈ ಮಾಡಿದಾಗ ಏನು ಕಲರ್ ಇರ್ತದೆ ಅದು ಕಲರ್ನ ತುಂಬ ವರ್ಷಗಳವರೆಗೆ ರಿಟೈನ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರ್ತಕ್ಕಂಥ ಪೇಂಟನ್ನು ನಾವು ಬಳಕೆ ಮಾಡಬೇಕು, ಅಥವಾ ಪೇಂಟಿಗೆ ಆ ಥರದ ಪ್ರಾಪರ್ಟಿ ಇರಬೇಕು. ದ ಪೇಂಟ್ ಶುಡ್ ಫಾರ್ಮ್ ಎ ಹಾರ್ಡ್ ಆ್ಯಂಡ್ ಡ್ಯೂರಬಲ್ ಸರ್ಫೇಸ್. ಓಕೆ, ಪೇಂಟ್ ಏನು ಮಾಡಬೇಕು, ಹಾರ್ಡ್ ಮತ್ತು ಡ್ಯೂರಬಲ್ ಆದಂಥ ಒಂದು ಸರ್ಫೇಸ್ನ ಅಲ್ಲಿ ಇಟ್ ಹ್ಯಾಸ್ ಟು ಕ್ರಿಯೇಟ್. ದಿ ಪೇಂಟ್ ಶುಡ್ ನಾಟ್ ಅಫೆಕ್ಟ್ ದಿ ಹೆಲ್ತ್ ಆಫ್ ವರ್ಕರ್ಸ್ ಡ್ಯೂರಿಂಗ್ ಇಟ್ಸ್ ಅಪ್ಲಿಕೇಶನ್. ಸೊ ಪೇಂಟರ್ಸ್ಗಳೇನಿದ್ದಾರೆ ಅಥವಾ ಪೇಂಟಿಂಗ್ ವರ್ಕ್ ಮಾಡ್ತಕ್ಕಂಥ ಲೇಬರ್ಸ್ ಏನಿದ್ದಾರೆ ಅವರ ಹೆಲ್ತ್ಗೆ ಯಾವುದೇ ಥರದ ಅಫೆಕ್ಟನ್ನು ಉಂಟು ಮಾಡಬಾರ್ದು. ಸೊ ದಟ್ ಈಸ್ ದಿ ಅದರ್ ರಿಕ್ವೈರ್ಮೆಂಟ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ಐಡಿಯಲ್ ಪೇಂಟ್.
ದಿ ಪೇಂಟ್ ಶುಡ್ ನಾಟ್ ಬಿ ಅಫೆಕ್ಟೆಡ್ ಬೈ ವೆದರಿಂಗ್ ಆ್ಯಕ್ಷನ್ ಆಫ್ ಅಟ್ಮಾಸ್ಫಿಯರ್ ಅಥವಾ ವಾತಾವರಣದಲ್ಲಿರ್ತಕ್ಕಂಥ ಬೇರೆ ಬೇರೆ ವೆದರಿಂಗ್ ಏಜೆನ್ಸೀಸ್ಗಳೇನಿದ್ದಾವೆ, ಲೈಟು, ಸನ್ಲೈಟು, ಟೆಂಪ್ರೇಚರು, ವಿಂಡೋ, ಓಕೆ, ಹ್ಯೂಮಿಡಿಟಿ, ಈ ಥರದ ಅಟ್ಮಾಸ್ಫಿಯರಿಕ್ ಏಜೆನ್ಸೀಸ್ಗಳಿಂದ ಪೇಂಟು ಯಾವುದೇ ಥರದ ಎಫೆಕ್ಟ್ಗೆ ಒಳಗಾಗಬಾರ್ದು. ದಿ ಪೇಂಟ್ ಶುಡ್ ಪೊಸೆಸ್ ಅಟ್ರಾಕ್ಟಿವ್ ಆ್ಯಂಡ್ ಪ್ಲೀಸಿಂಗ್ ಅಪಿಯರೆನ್ಸ್. ಓಕೆ, ಪೇಂಟಿಗೆ ಅಟ್ರಾಕ್ಟಿವ್ ಮತ್ತು ಪ್ಲೀಸಿಂಗ್ ಅಪಿಯರೆನ್ಸ್ ಕೊಡುವಂಥ ಕೆಪಾಸಿಟಿ ಇರಬೇಕಾಗ್ತದೆ. ದ ಸರ್ಫೇಸ್ ಕೋಟೆಡ್ ವಿತ್ ಪೇಂಟ್ ಶುಡ್ ನಾಟ್ ಶೋ ಕ್ರ್ಯಾಕ್ಸ್ ವೆನ್ ದಿ ಪೇಂಟ್ ಡ್ರೈಸ್. ಸೊ ಪೇಂಟ್ ಒಣಗಿ ಆದಮೇಲೆ ಸರ್ಫೇಸ್ ಏನಿದೆ, ಸರ್ಫೇಸ್ ನಾವೇನು ಪೇಂಟಿಂಗ್ ಮಾಡಿದ್ದೇವೆ ಅದು ಕ್ರ್ಯಾಕನ್ನು ತೋರಿಸ್ಬಾರ್ದು ಅಥವಾ ಅಲ್ಲಿ ಯಾವುದೇ ಥರದ ಕ್ರ್ಯಾಕ್ಗಳ ಫಾರ್ಮೇಷನ್ ಆಗಬಾರ್ದು. ವೆನ್ ಅಪ್ಲೈಡ್ ಆನ್ ದಿ ಸರ್ಫೇಸ್ ದ ಪೇಂಟ್ ಶುಡ್ ಫಾರ್ಮ್ ಎ ಥಿನ್ ಫಿಲ್ಮ್ ಆಫ್ ಯೂನಿಫಾರ್ಮ್ ನೇಚರ್. ಸೊ ನಾವು ಆ ಸರ್ಫೇಸ್ನ ಮೇಲೆ ಅಪ್ಲೈ ಮಾಡಿದಾಗ ಪೇಂಟು ಒಂದು ಥಿನ್ ಫಿಲ್ಮ್ನ ಕ್ರಿಯೇಟ್ ಮಾಡಬೇಕು, ವಿಚ್ ಮಸ್ಟ್ ಹ್ಯಾವ್ ಎ ಯೂನಿಫಾರ್ಮ್ ಲೇಯರ್ ಅಥವಾ ಯೂನಿಫಾರ್ಮ್ ಥಿಕ್ನೆಸ್ ಇರತಕ್ಕಂಥ ಒಂದು ಲೇಯರ್ನ ಕ್ರಿಯೇಟ್ ಮಾಡೋ ಕೆಪಾಸಿಟಿ ಪೇಂಟಿಗೆ ಇರಬೇಕಾಗ್ತದೆ. ಸೊ ಇಂಗ್ರೀಡಿಯೆಂಟ್ಸ್ ಆಫ್ ಪೇಂಟ್ ಹೇಳೋದಾದರೆ, ಸೊ ಪೇಂಟಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಇರಬೇಕು. ಸೊ ದ ಪೇಂಟ್ ಈಸ್ ಕನ್ಸಿಸ್ಟಿಂಗ್ ಆಫ್ ದೀಸ್ ಬೇಸಿಕ್ ಇಂಗ್ರೀಡಿಯೆಂಟ್ಸ್. ಫಸ್ಟ್ ಒನ್ ಈಸ್ ಬೇಸ್, second one is called as vehicle or carrier, third one is dryer, fourth one is coloring pigment, and fifth one is solvent. So base ಅಂತ ಹೇಳಿದ್ರೆ ಏನು? So a base is a solid substance in fine state of division and it forms the bulk of a paint. ಸೊ ಇದೊಂದು ಬೇಸ್ ಅನ್ನೋದು ಸಾಲಿಡ್ ಸಬ್ಸ್ಟೆನ್ಸು, ಇದನ್ನು ಪೌಡರ್ ಫಾರ್ಮಲ್ಲಿ ಅಥವಾ ಫೈನ್ ಪೌಡರ್ ಫಾರ್ಮಲ್ಲಿ ನಾವು ಬಳಕೆ ಮಾಡ್ತೇವೆ. ಸೊ ಇದು ಪೇಂಟಿನ ಮೇಜರ್ ಪೋರ್ಷನನ್ನು ಕವರ್ ಮಾಡುತ್ತೆ ಅಥವಾ ಪೇಂಟಲ್ಲಿ ಯೂಸ್ ಮಾಡ್ತಕ್ಕಂಥ ಮೆಟೀರಿಯಲ್ಗಳಲ್ಲಿ ಮೆಜಾರಿಟಿ ಆಫ್ ಪೋರ್ಷನ್ ಯಾವುದಿರುತ್ತೆ ಅಂದರೆ ಬೇಸ್ ಅನ್ನೋ ಮೆಟೀರಿಯಲ್ ಇರುತ್ತೆ. ಸೊ ಯಾವ್ಯಾವ ಮೆಟೀರಿಯಲ್ಗಳನ್ನ ಬೇಸ್ ಆಗಿ ನಾವು ಯೂಸ್ ಮಾಡ್ಬೋದು? ವೈಟ್ ಲೆಡ್, ರೆಡ್ ಲೆಡ್, ಆಕ್ಸೈಡ್ ಆಫ್ ಜಿಂಕ್ ಆರ್ ಜಿಂಕ್ ವೈಟ್, ಆಕ್ಸೈಡ್ ಆಫ್ ಐರನ್, ಟೈಟಾನಿಯಂ ವೈಟ್, ಆಂಟಿಮನಿ ವೈಟ್, ಅಲ್ಯೂಮಿನಿಯಂ ಪೌಡರ್, ಲಿಥೋಫೋನ್. ಸೊ ದೀಸ್ ಆರ್ ದಿ ಮೆಟೀರಿಯಲ್ಸ್ ಕಾಮನ್ಲಿ ಯೂಸ್ಡ್ ಫಾರ್ ಬೇಸ್. ಓಕೆ, ಪೇಂಟ್ಗಳ ಪ್ರಿಪರೇಷನಲ್ಲಿ ಬೇಸ್ ಆಗಿ ನಾವು ಬಳಕೆ ಮಾಡ್ತಕ್ಕಂಥದ್ದು ಈ ಮೆಟೀರಿಯಲನ್ನು ಬಳಕೆ ಮಾಡ್ತೇವೆ. ಸೊ ಈಗ ನಾವು ಈ ಇಮೇಜಲ್ಲಿ ನೋಡ್ತಕ್ಕಂಥದ್ದು ಅಥವಾ ಈ ಸ್ಲೈಡ್ನಲ್ಲಿ ತೋರಿಸ್ತಕ್ಕಂಥ ಇಮೇಜಲ್ಲಿ ವಿ ಹ್ಯಾವ್ ಅಬ್ಸರ್ವಿಂಗ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಮನ್ಲಿ ಯೂಸ್ಡ್ ಬೇಸಸ್. ಓಕೆ, ಜಿಂಕ್ ವೈಟ್, ಐರನ್ ಆಕ್ಸೈಡ್, ಟೈಟಾನಿಯಂ ವೈಟ್, ಆಂಟಿಮನಿ ವೈಟ್, ಅಲ್ಯೂಮಿನಿಯಂ ಪೌಡರ್ ಆ್ಯಂಡ್ ಲಿಥೋಫೋನ್. ಓಕೆ, ಸೊ ದೀಸ್ ಆರ್ ದಿ ಮೆಟೀರಿಯಲ್ಸ್, ದೋಸ್ ಆರ್ ಯೂಸ್ಡ್ ಆಸ್ ಅ ಬೇಸ್ ಇನ್ ಕೇಸ್ ಆಫ್ ಪೇಂಟ್ಸ್. ಸೊ ಈ ಬೇಸ್ ಏನು ಕೆಲಸ ಮಾಡ್ತದೆ ಅಥವಾ ಈ ಬೇಸ್ ಮೆಟೀರಿಯಲಿನ ಫಂಕ್ಷನ್ ಏನು? ಇಟ್ ಡಿಟರ್ಮೈನ್ಸ್ ದಿ ಕ್ಯಾರೆಕ್ಟರ್ ಆಫ್ ದಿ ಪೇಂಟ್ ಆ್ಯಂಡ್ ಇಂಪಾರ್ಟ್ಸ್ ದಿ ಡ್ಯೂರಬಿಲಿಟಿ ಟು ಸರ್ಫೇಸ್ ವಿಚ್ ಇಸ್ ಟು ಬಿ ಪೇಂಟೆಡ್. ಸೊ ಇದೇನು ಮಾಡುತ್ತೆ? ಕ್ಯಾರೆಕ್ಟರ್ ಆಫ್ ದಿ ಪೇಂಟನ್ನು ಡಿಸೈಡ್ ಮಾಡುತ್ತೆ ಮತ್ತು ಡ್ಯೂರಬಿಲಿಟಿನ ಇಂಪಾರ್ಟ್ ಮಾಡುತ್ತೆ. ಯಾವ ಸರ್ಫೇಸ್ನ ಮೇಲೆ ನಾವು ಅಪ್ಲೈ ಮಾಡ್ಬೇಕಂತಿದ್ದೀವೋ ಆ ಸರ್ಫೇಸ್ಗೆ ಇದು ಡ್ಯೂರಬಿಲಿಟಿನ ಇಂಪಾರ್ಟ್ ಮಾಡುತ್ತೆ. ಮತ್ತು ಶ್ರಿಂಕೇಜ್ ಕ್ರ್ಯಾಕ್ಗಳೇನು ಡೆವಲಪ್ ಆಗೋ ಚಾನ್ಸಸ್ ಇರುತ್ತೆ, ಆ ಡೆವಲಪ್ ಆಗ್ತಕ್ಕಂಥ ಶ್ರಿಂಕೇಜ್ ಕ್ರ್ಯಾಕ್ಗಳನ್ನ ಅದು ಮಿನಿಮೈಸ್ ಮಾಡುತ್ತೆ. ಸೊ ಡ್ರೈ ಆದಾಗ ಶ್ರಿಂಕೇಜ್ ಕ್ರ್ಯಾಕ್ಗಳ ಡೆವಲಪ್ಮೆಂಟನ್ನು ಏನು ಮಾಡುತ್ತೆ? ಈ ಬೇಸ್ ಮೆಟೀರಿಯಲ್ಲು ಮಿನಿಮೈಸ್ ಮಾಡುತ್ತೆ. ಇಟ್ ಫಾರ್ಮ್ಸ್ ಆನ್ ಒಪೇಕ್ ಲೇಯರ್ ಟು ಒಬ್ಸ್ಕ್ಯೂರ್ ದಿ ಸರ್ಫೇಸ್ ಆಫ್ ಮೆಟೀರಿಯಲ್ ಟು ಬಿ ಪೇಂಟೆಡ್. ಸೊ ಒಪೇಕ್ ಲೇಯರ್ ಅಂತಾರೆ ಒಂದು ಲೇಯರ್ನ ಕ್ರಿಯೇಟ್ ಮಾಡುತ್ತೆ. ಸೊ ನಾನ್ ಟ್ರಾನ್ಸ್ಪರೆಂಟ್ ಲೇಯರ್ನ ಕ್ರಿಯೇಟ್ ಮಾಡುತ್ತೆ. ಅದರ ಮೂಲಕ ಸೊ ಸರ್ಫೇಸ್ ಆಫ್ ದಿ ಮೆಟೀರಿಯಲ್ನ ಅದೇನು ಮಾಡುತ್ತೆ? ಸೇಫ್ ಗಾರ್ಡ್ ಮಾಡುತ್ತೆ. ಸೊ ಸರ್ಫೇಸ್ ಆಫ್ ದಿ ಮೆಟೀರಿಯಲ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ದಟ್ ಇಸ್ ದಿ ಅದರ್ ಯೂಸ್ ಆಫ್ ದಿ ಬೇಸ್. So next type of the material is vehicle or carrier. Okay, first type of the material is base, second material ಅಥವಾ ingredient in the paint is vehicle ಅಥವಾ carrier ಅಂತ ಕರೀತೇವೆ. So vehicle ಅಂತಂದ್ರೆ ಏನು? It's a liquid substance which hold the ingredients of the paint in liquid suspension. ಸೊ ಪೇಂಟಿನ ಇಂಗ್ರೀಡಿಯೆಂಟ್ಸನ್ನು ಲಿಕ್ವಿಡ್ ಫಾರ್ಮಲ್ಲಿ ಇಡಲಿಕ್ಕಾಗಿ ಅಥವಾ ಸಸ್ಪೆನ್ಷನ್ ಫಾರ್ಮಲ್ಲಿ ಇಡಲಿಕ್ಕಾಗಿ ನಾವು ವೆಹಿಕಲ್ ಅಥವಾ ಕ್ಯಾರಿಯರ್ನ ಯೂಸ್ ಮಾಡ್ತೇವೆ. ಈ ವೆಹಿಕಲ್ ಅಥವಾ ಕ್ಯಾರಿಯರ್ ಯಾವ ಉದ್ದೇಶಕ್ಕೆ ಬೇಕು ಅಥವಾ ಎರಡು ಕಾರಣಕ್ಕಾಗಿ ನಾವು ಬಳಕೆ ಮಾಡ್ತೇವೆ. ಸೊ ಪೇಂಟನ್ನು ಈವನ್ ಆಗಿ ಸ್ಪ್ರೆಡ್ ಮಾಡಲಿಕ್ಕೆ ಮತ್ತು ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಮಾಡಲಿಕ್ಕೆ. ಸೊ ಥಿನ್ ಲೇಯರ್ ಆಗಿ ಪೇಂಟು ಸ್ಪ್ರೆಡ್ ಆಗುವಂಥ ಉದ್ದೇಶಕ್ಕಾಗಿ ನಾವೇನು ಮಾಡ್ತಿದ್ದೇವೆ? ವೆಹಿಕಲ್ ಅಥವಾ ಕ್ಯಾರಿಯರ್ ಅನ್ನೋ ಮೆಟೀರಿಯಲ್ನ ಯೂಸ್ ಮಾಡ್ತೇವೆ. ಟು ಪ್ರೊವೈಡ್ ದಿ ಬೈಂಡರ್ ಫಾರ್ ಇಂಗ್ರೀಡಿಯೆಂಟ್ಸ್ ಆಫ್ ಪೇಂಟ್ so that they may stick or adhere to the surface. So binding property, to provide a binder for ingredients ಗಳಿಗೆ ಬೈಂಡರ್ನ ಪ್ರೊವೈಡ್ ಮಾಡಲಿಕ್ಕೆ, so that they may stick or adhere to the ಸರ್ಫೇಸ್ಗೆ ಒಂದಕ್ಕೊಂದು ಅಂಟ್ಕೊಳ್ಳೋ ಪ್ರಾಪರ್ಟಿ ಬರಲಿಕ್ಕಾಗಿ, ಅಡೇರ್ನೆಸ್ನ ಕ್ರಿಯೇಟ್ ಮಾಡುವಂಥ ಉದ್ದೇಶಕ್ಕಾಗಿ ಕೂಡ ನಾವು ವೆಹಿಕಲ್ ಅಥವಾ ಕ್ಯಾರಿಯರ್ ಅನ್ನೋ ಮೆಟೀರಿಯಲ್ನ ಬಳಕೆ ಮಾಡ್ತೇವೆ. ಸೊ ಕಾಮನ್ಲಿ ಯೂಸ್ಡ್ ವೆಹಿಕಲ್ಸ್ ಯಾವ್ದ್ಯಾವುದು ಅಥವಾ ವೆಹಿಕಲ್ ಮೆಟೀರಿಯಲ್ ಆಗಿ ನಾವು ಏನೆಲ್ಲ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಲಿನ್ಸೀಡ್ ಆಯಿಲ್, ಅದರಲ್ಲಿ ರಾ ಲಿನ್ಸೀಡ್ ಆಯಿಲ್ ಬರ್ತದೆ, ಬಾಯ್ಲ್ಡ್ ಲಿನ್ಸೀಡ್ ಆಯಿಲ್ ಬರ್ತದೆ, ಪೇಲ್ ಬಾಯ್ಲ್ಡ್ ಲಿನ್ಸೀಡ್ ಆಯಿಲ್, ಡಬಲ್ ಬಾಯ್ಲ್ಡ್ ಲಿನ್ಸೀಡ್ ಆಯಿಲ್,
stand oil, tongue oil, poppy oil, nut oil. Okay, so these are the commonly used vehicles for paints. So here we can see the different types of the market forms of the vehicles that are used for paints. So pale boiled linseed oil, double boiled linseed oil, stand oil, tongue oil, poppy oil and nut oil. Okay, so nut oil, so these are the normally organic type of the sources ಇಂದ ನಾವು ಎಲ್ಲ ಪೇಂಟ್ಸ್ಗಳನ್ನ ಅದು ವೆಹಿಕಲ್ ಆಫ್ ಪೇಂಟ್ಗಳನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿರ್ತೇವೆ. ಸೊ ದೀಸ್ ಆರ್ ಆಫ್ ದಿ ಮೋರ್ ಆಫ್ ಎ ನ್ಯಾಚುರಲ್ ಫಾರ್ಮಿಂದ ಅಥವಾ ನ್ಯಾಚುರಲ್ ಸೋರ್ಸಿಂದ ಸಿಗ್ತಕ್ಕಂಥ ಮಟೀರಿಯಲ್ಗಳಿವೆಲ್ಲ. ಸೊ ನೆಕ್ಸ್ಟ್ ಈಸ್ ಡ್ರೈಯರ್. ಸೊ ನೆಕ್ಸ್ಟ್ ಟೈಪ್ ಆಫ್ ದಿ ಇಂಗ್ರೀಡಿಯೆಂಟ್ ಯೂಸ್ಡ್ ಇನ್ ಪೇಂಟ್ ಈಸ್ ಡ್ರೈಯರ್. ಸೊ ಡ್ರೈಯರ್ ಆಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ಏನು ಕೆಲಸ ಮಾಡುತ್ತೆ ಅಂದರೆ ಪ್ರೊಸೆಸ್ ಆಫ್ ಡ್ರೈಯಿಂಗನ್ನು ಫಾಸ್ಟನ್ ಮಾಡುತ್ತೆ ಅಥವಾ ಆಕ್ಸೆಲರೇಟ್ ಮಾಡುತ್ತೆ. ಸೊ ಈ ಡ್ರೈಯರ್ ಏನು ಮಾಡುತ್ತೆ, ಆಕ್ಸಿಜನ್ ಅದನ್ನ ಏನು ಏರಲ್ಲಿರೋ ಆಕ್ಸಿಜನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಅದನ್ನು ಲಿನ್ಸೀಡ್ ಆಯಿಲ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಇದರಿಂದಾಗಿ ಏನಿದೆ ಲಿನ್ಸೀಡ್ ಆಯಿಲ್ ಏನಿದೆ ಅದು ಗಟ್ಟಿ ಆಗ್ತಾ ಬರುತ್ತೆ. ಸೊ ಡ್ರೈಯರ್ಸ್ ಎರಡು ಥರದ ಡ್ರೈಯರ್ಸ್ಗಳು ನಮಗೆ ಸಿಗ್ತವೆ. ಒಂದು ಸಾಲ್ಯುಬಲ್ ಡ್ರೈಯರು, ಸೊ ಮತ್ತೊಂದು ಇನ್ಸಾಲ್ಯುಬಲ್ ಡ್ರೈಯರು ಅಥವಾ ಪೇಸ್ಟ್ ಡ್ರೈಯರ್ ಅಂತ ಕರೀತೇವೆ. ಸೊ ಸಾಲ್ಯುಬಲ್ ಡ್ರೈಯರ್ಸ್ ಅಂತಂದರೆ ಸೊ ದೀಸ್ ಆರ್ ದಿ ಕಾಂಪೌಂಡ್ಸ್ ಆಫ್ ಮೆಟಲ್ ಸಚ್ ಆಸ್ ಕೋಬಾಲ್ಟ್, ಲೆಡ್, ಮ್ಯಾಂಗನೀಸ್ ಎಕ್ಸೆಟ್ರಾ. ಸೊ ಇವುಗಳನ್ನ ನಾವು ಲಿನ್ಸೀಡ್ ಆಯಿಲಲ್ಲಿ ಅಥವಾ ಸಮ್ ವಾಲಟೈಲ್ ಲಿಕ್ವಿಡಲ್ಲಿ ಏನು ಮಾಡಿರ್ತೀವಿ ಕರಗಿಸಿರ್ತೇವೆ. ಸೊ ಸಾಲ್ಯುಬಲ್ ಡ್ರೈಯರ್ಸ್ ಅಂತಂದರೆ ದೀಸ್ ಆರ್ ದಿ ಮೆಟಲ್ಸ್ ಆಫ್ ಕೋಬಾಲ್ಟ್, ಲೆಡ್ ಮತ್ತು ಮ್ಯಾಂಗನೀಸ್ನ ಮೆಟಲ್ಗಳು. ಸೊ ವಿಚ್ ಆರ್ ಡಿಸಾಲ್ವ್ಡ್ ಇನ್ ಲಿನ್ಸೀಡ್ ಆಯಿಲ್ ಆರ್ ಸಮ್ ಅದರ್ ವಾಲಟೈಲ್ ಲಿಕ್ವಿಡ್. ಸೊ ಲಿನ್ಸೀಡ್ ಆಯಿಲ್ ಅಥವಾ ವಾಲಟೈಲ್ ಲಿಕ್ವಿಡಲ್ಲಿ ಇದನ್ನು ಕರಗಿಸ್ಬಿಟ್ಟು ನಾವು ಅದನ್ನ ಪ್ರಿಪರೇಷನ್ ಮಾಡಿದ್ದೇವೆ. ಸೊ ನೆಕ್ಸ್ಟ್ ಈಸ್ ಪೇಸ್ಟ್ ಡ್ರೈಯರ್ ಅಂತ ಕರಿತೇವೆ. ಸೊ ಇದು ಕೂಡ ನಾವೇನು ಸಾಲ್ಯುಬಲ್ ಡ್ರೈಯರ್ಸ್ ಅಂತ ಕರಿತೇವೆ, ಸಾಲ್ಯುಬಲ್ ಡ್ರೈಯರ್ಸ್ ಥರನೇ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಪೇಸ್ಟ್ ಡ್ರೈಯರ್. ಬಟ್ ಇವನ್ನೇನು ಮಾಡ್ತೇವೆ, ಇನರ್ಟ್ ಫಿಲ್ಲರ್ ಮೆಟೀರಿಯಲ್ಗಳ ಜೊತೆಗೆ ಮಿಕ್ಸ್ ಮಾಡ್ತೇವೆ. ಇನರ್ಟ್ ಫಿಲ್ಲರ್ ಮೆಟೀರಿಯಲ್ ಅಂತಂದರೆ ದೀಸ್ ಆರ್ ದಿ ಅಡಲ್ಟ್ರೆಂಟ್ ಅಥವಾ ಸಚ್ ಆಸ್ ಬೇರೈಟ್ಸ್, ವೈಟಿಂಗ್. ಓಕೆ, ಸೊ ಗ್ರೌಂಡ್ ಇನ್ ಲಿನ್ಸೀಡ್ ಆಯಿಲ್ ಏನಿದೆ, ಸೊ ಲಿನ್ಸೀಡ್ ಆಯಿಲ್ನ ಜೊತೆಗೆ ಇವನ್ನ ಗ್ರೈಂಡ್ ಮಾಡ್ತೇವೆ. ಸೊ ಗ್ರೈಂಡ್ ಮಾಡಿಬಿಟ್ಟು ಫಿಲ್ಲರ್ ಮೆಟೀರಿಯಲ್ಗಳನ್ನ ಬಳಕೆ ಮಾಡಿ ಅದರ ಮೂಲಕ ನಾವು ಪೇಸ್ಟನ್ನ ಪ್ರಿಪೇರ್ ಮಾಡ್ತೇವೆ. ಸೊ ಇವು ಏನಾಗ್ತವೆ, ದೀಸ್ ಆರ್ ಆ್ಯಕ್ಟಿಂಗ್ ಆಸ್ ಎ ಅಡಲ್ಟ್ರೆಂಟ್ಸ್. ಸೊ ಅದರಿಂದಾಗಿ ಏನಾಗುತ್ತೆ ಅಂತಂದರೆ ನಾವು ಪೇಂಟ್ ಏನು ಬಳಕೆ ಮಾಡ್ತೇವೆ ಆ ಪೇಂಟಲ್ಲಿ ಇನರ್ಟ್ ಫಿಲ್ಲರ್ ಮೆಟೀರಿಯಲ್ನ ಏನು ಕ್ವಾಂಟಿಟಿ ಇರುತ್ತೆ, ಇಟ್ ಶುಡ್ ಬಿ 1/4 ಆಫ್ ದಿ ವೆಯ್ಟ್ ಆಫ್ ದಿ ಬೇಸ್. ಓಕೆ, ಬೇಸ್ ಮೆಟೀರಿಯಲ್ ಏನು ಬಳಕೆ ಮಾಡಿದ್ದೀವಿ ಅದರ 1/4 ಅಷ್ಟು ಮಾತ್ರ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಯೂಸ್ ದಿ ಇನರ್ಟ್ ಮೆಟೀರಿಯಲ್ ಅಥವಾ ಅಡಲ್ಟ್ರೆಂಟ್ಸ್ಗಳನ್ನ ಬಳಕೆ ಮಾಡಬೇಕಾಗ್ತದೆ. ಸೊ ಕಲರಿಂಗ್ ಪಿಗ್ಮೆಂಟ್ಸ್. ಸೊ ವೆನ್ ಇಟ್ ಈಸ್ ಡಿಸೈರ್ಡ್ ಟು ಹ್ಯಾವ್ ಎ ಡಿಫ್ರೆಂಟ್ ಕಲರ್. ಓಕೆ, ಸೊ ನಮಗೆ ಪೇಂಟು ಬೇಸ್ ಮೆಟೀರಿಯಲ್ಗಿಂತ ಬೇರೆ ಯಾವುದೋ ಕಲರ್ಲಿ ಸಿಗಬೇಕು ಅಥವಾ ಪೇಂಟಿನ ಕಲರ್ ಆಫ್ ದಿ ಪೇಂಟ್ ಬೇರೆ ಬೇರೆ ಆಗಿರಬೇಕು ಅಂಥೇಳಿ ಆದರೆ ಸೊ ಐ ಕ್ಯಾನ್ ಯು ಗೋ ಫಾರ್ ಅ ಕಲರಿಂಗ್ ಪಿಗ್ಮೆಂಟ್. ಸೊ ಕಲರಿಂಗ್ ಪಿಗ್ಮೆಂಟ್ಸು ಬೇರೆ ಬೇರೆ ಫಾರ್ಮಲ್ಲಿ ಅವೈಲೇಬಲ್ ಇದ್ದಾವೆ. ಫೈನ್ ಪೌಡರ್ ಫಾರ್ಮಲ್ಲಿ ಮತ್ತು ಕಲರ್ ಮತ್ತು ಕ್ವಾಲಿಟಿಯಲ್ಲಿ ಸಿಗ್ತಕ್ಕಂಥ ಪಿಗ್ಮೆಂಟ್ಗಳು ನಮಗೆ ಸಿಗ್ತವೆ. ಸೊ 5 ಥರದ ಕಲರಿಂಗ್ ಪಿಗ್ಮೆಂಟ್ಗಳು ನಮಗೆ ನ್ಯಾಚುರಲ್ ಆಗಿ ಸಿಗ್ತವೆ. ಸೊ ನ್ಯಾಚುರಲ್ ಅರ್ತ್ ಕಲರ್ಸ್ ಸಚ್ ಆಸ್ ಆಕ್ರಿಲ್ಸ್, ಅಂಬರ್ಸ್, ಐರನ್ ಆಕ್ಸೈಡ್ಸ್ ಅಂತ ಕರಿತೇವೆ. ಸೊ ಕ್ಯಾಲ್ಸೈನ್ಡ್ ಕಲರ್ಸ್ ಸಚ್ ಆಸ್ ಲ್ಯಾಂಪ್ ಬ್ಲ್ಯಾಕ್, ಇಂಡಿಯನ್ ರೆಡ್, ಕಾರ್ಬನ್ ಬ್ಲ್ಯಾಕ್ ಮತ್ತು ರೆಡ್ ಲೆಡ್. ಸೊ these are the first 2 types of the coloring pigments that are used in the paints. So precipitates such as Prussian blue, chrome green, chrome yellow. So idu kuda these are the coloring pigments that can be used in case of paint. Lakes prepared by discoloring barytes or china clay with the help of suitable dyes. So ಚೈನಾ ಕ್ಲೇ ಅಥವಾ ಬ್ಯಾರೈಟ್ಸನ್ನು ಡಿಸ್ಕಲರಿಂಗ್ ಮಾಡಿ ನಾವು ಬಳಕೆ ಮಾಡ್ಬೋದು. ಅವುಗಳು ಕೂಡ ಕಲರಿಂಗ್ ಪಿಗ್ಮೆಂಟ್ ಆಗಿ ನಾವು ಪೇಂಟಲ್ಲಿ ಯೂಸ್ ಮಾಡ್ತೇವೆ. ಮೆಟಲ್ ಪೌಡರ್ಸ್ ಸಚ್ ಆಸ್ ಅಲ್ಯೂಮಿನಿಯಂ ಪೌಡರ್, ಬ್ರಾನ್ಸ್ ಪೌಡರ್, ಕಾಪರ್ ಪೌಡರ್, ಜಿಂಕ್ ಪೌಡರ್. ಸೊ ಇವು ಕೂಡ ಕಲರಿಂಗ್ ಪಿಗ್ಮೆಂಟ್ಗಳಾಗಿ ನಾವು ಏನು ಮಾಡ್ಬೋದು ಅಂತಾರೆ ವಿ ಕ್ಯಾನ್ ಯೂಸ್ ಇನ್ ಕೇಸ್ ಆಫ್ ಪೇಂಟ್ಸ್. ಸೊ ನೆಕ್ಸ್ಟ್ ಟೈಪ್ ಆಫ್ ದಿ ಮೆಟೀರಿಯಲ್ ಯೂಸ್ಡ್ ಇನ್ ಪೇಂಟ್ ಈಸ್ ಸಾಲ್ವೆಂಟ್. ಸಾಲ್ವೆಂಟ್ ಅಂತಂದರೆ ಥಿನ್ನರ್ ಅಥವಾ ಸಾಲ್ವೆಂಟ್ ಅಂತ ಕರಿತೇವೆ. ಪೇಂಟನ್ನು ಥಿನ್ನಾಗಿ ಇಡಲಿಕ್ಕೆ, ಸೊ ಈಸಿಯಾಗಿ ಪೇಂಟನ್ನು ಸರ್ಫೇಸ್ನ ಮೇಲೆ ಅಪ್ಲೈ ಮಾಡಲಿಕ್ಕೆ ನಾವು ಸಾಲ್ವೆಂಟ್ಗಳನ್ನ ಯೂಸ್ ಮಾಡ್ತೇವೆ. ಇದು ಇನ್ನೊಂದು ಕೆಲಸ ಏನು ಮಾಡುತ್ತೆ ಅಂದರೆ ಪೇಂಟು ಸರ್ಫೇಸ್ನ ಒಳಗಡೆ ಕೂಡ ಪೆನಿಟ್ರೇಟ್ ಆಗಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಕಾಮನ್ಲಿ ಯೂಸ್ಡ್ ಸಾಲ್ವೆಂಟ್ ಯಾವುದು ಅಂದರೆ ಸ್ಪಿರಿಟ್ ಆಫ್ ಟರ್ಪಂಟೈನ್ ಅಂತ ಕರಿತೇವೆ. ಸೊ ಸ್ಪಿರಿಟ್ ಆಫ್ ಟರ್ಪಂಟೈನ್ ಇಸ್ ದಿ ಕಾಮನ್ಲಿ ಯೂಸ್ಡ್ ಸಾಲ್ವೆಂಟ್. ಸೊ ಸಾಲ್ವೆಂಟ್ ಏನು ಕೆಲಸ ಮಾಡುತ್ತೆ ಅಂತಂದರೆ ಸಾಲ್ವೆಂಟ್ ವಿಲ್ ಬಿ ಆ್ಯಕ್ಟಿಂಗ್ ಆಸ್ ಅ ಥಿನ್ನರ್ ಅಥವಾ ಇದರ ಆಸ್ ಅ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಇದೇನು ಮಾಡುತ್ತೆ ಪೇಂಟಿನ ಥಿಕ್ನೆಸ್ನ ಕಡಿಮೆ ಮಾಡುತ್ತೆ ಅಥವಾ ಪೇಂಟನ್ನು ಥಿನ್ನಾಗಿ ಇಡುತ್ತೆ. ದೇರ್ ಬೈ ಪೇಂಟು ಎಲ್ಲ ಕಡೆಗೂ
ಈಸಿಯಾಗಿ ಅಪ್ಲೈ ಮಾಡಲಿಕ್ಕೆ ಮತ್ತು ಸರ್ಫೇಸ್ನ ಒಳಗಡೆ ಕೂಡ ಎಂಟ್ರ್ ಆಗಲಿಕ್ಕೆ ಇದು ಸಹಾಯ ಮಾಡ್ತದೆ. ಸೊ ನೆಕ್ಸ್ಟ್ ಈಸ್ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ದಿ ಡಿಸ್ಟೆಂಪರಿಂಗ್. ಸೊ ಡಿಸ್ಟೆಂಪರಿಂಗ್ನ ನಾವು ಪ್ಲಾಸ್ಟರ್ಡ್ ಸರ್ಫೇಸ್ನ ಮೇಲೆ ಅಪ್ಲೈ ಮಾಡ್ತೀವಿ ಟು ಪ್ರೊವೈಡ್ ದಿ ಪ್ರೊಟೆಕ್ಟಿವ್ ಕೋಟಿಂಗ್. ಸೊ ಅದೇನು ಮಾಡುತ್ತೆ, ಅಟ್ಮಾಸ್ಫಿಯರಿಕ್ ಮಾಯ್ಶ್ಚರು ನಮ್ಮ ಗೋಡೆಗಳ ಒಳಗಡೆ ಅಥವಾ ಪ್ಲಾಸ್ಟರ್ಡ್ ಸರ್ಫೇಸ್ನ ಒಳಗಡೆ ಎಂಟ್ರ್ ಆಗೋದನ್ನು ಡಿಸ್ಟೆಂಪರಿಂಗು ತಡೆಯುತ್ತೆ. ಸೊ ಮಾರ್ಕೆಟಲ್ಲಿ ನಮಗೆ ಬೇರೆ ಬೇರೆ ಥರದ ಡಿಸ್ಟೆಂಪರ್ಗಳು ಅವೈಲೇಬಲ್ ಇದ್ದಾವೆ. ಪೇಂಟ್ ಮತ್ತು ವಾರ್ನಿಷ್ಗಳಿಗಿಂತ ದೇ ಆರ್ ಆಫ್ ಚೀಪರ್ ಕಾಸ್ಟ್. ಸೊ ಡಿಸ್ಟೆಂಪರ್ಗಳ ಬಗ್ಗೆ ಸ್ಟಡಿ ಮಾಡೋದಾದರೆ, ಪ್ರಾಪರ್ಟೀಸ್ ಆಫ್ ಡಿಸ್ಟೆಂಪರ್ಸ್ನ ನೋಡೋದಾದರೆ ನಾವು, ಸೊ ಡಿಸ್ಟೆಂಪರ್ ಏನಾಗುತ್ತೆ, ಡ್ರೈ ಆದಾಗ ಶ್ರಿಂಕ್ ಆಗುತ್ತೆ. ಸೊ ಅದರಿಂದ ಕ್ರ್ಯಾಕಿಂಗ್ ಮತ್ತು ಫ್ಲೇಕಿಂಗ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಸರ್ಫೇಸ್ ತುಂಬ ವೀಕ್ ಆಗಿದ್ದರೆ ಅಥವಾ ಸರ್ಫೇಸ್ನ ಮೇಲೆ ಯಾವ ಸರ್ಫೇಸ್ನ ಮೇಲೆ ನಾವು ಡಿಸ್ಟೆಂಪರ್ನ ಅಪ್ಲೈ ಮಾಡ್ತಿದ್ದೇವೋ ಅದು ವೀಕ್ ಆಗಿದ್ದಾಗ ಏನು ಮಾಡುತ್ತೆ, ಅದು ಕ್ರ್ಯಾಕಿಂಗ್ ಆಗೋವಂಥ ಸಾಧ್ಯತೆ ಇರುತ್ತೆ. ಡಿಸ್ಟೆಂಪರ್ ಕೋಟಿಂಗ್ ಏನಿರುತ್ತೆ ನಾರ್ಮಲಿ ಅವು ಥಿಕ್ನೆಸ್ ಜಾಸ್ತಿ ಇರುತ್ತೆ, ಅದರಿಂದಾಗಿ ಅದರಲ್ಲಿ ಬ್ರಿಟಲ್ನೆಸ್ ತುಂಬ ಇರುತ್ತೆ ವೆನ್ ಕಂಪೇರ್ಡ್ ಟು ಅದರ್ ಟೈಪ್ ಆಫ್ ದಿ ವಾಟರ್ ಪೇಂಟ್ಸ್. ಸೊ ಡಿಸ್ಟೆಂಪರ್ನ ಕೋಟಿಂಗ್ ಏನು ಪ್ರೊವೈಡ್ ಮಾಡಿದ್ದೇವೆ, ಆ ಕೋಟಿಂಗ್ ಪ್ರೊವೈಡ್ ಮಾಡೋಂಥ ಸರ್ಫೇಸ್ ಏನಿರುತ್ತೆ, ಇಟ್ ಈಸ್ ಪೋರಸ್ ಸರ್ಫೇಸ್. ಅದು ಈಸಿಯಾಗಿ ವಾಟರ್ ವೇಪರ್ನ ಅದ್ರ ಮೂಲಕ ಪಾಸ್ ಆಗಲಿಕ್ಕೆ ಬಿಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಸರ್ಫೇಸು ಡ್ರೈ ಆಗಲಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಹೆನ್ಸ್ ಇಟ್ ಪರ್ಮಿಟ್ಸ್ ದಿ ನ್ಯೂ ವಾಲ್ಸ್ ಟು ಡ್ರೈ ವಿತೌಟ್ ಡ್ಯಾಮೇಜಿಂಗ್ ದಿ ಡಿಸ್ಟೆಂಪರ್ ಫಿಲ್ಮ್. ಸೊ ಡಿಸ್ಟೆಂಪರ್ ಫಿಲ್ಮ್ ಡ್ಯಾಮೇಜ್ ಆಗದೇ ಏನಾಗುತ್ತೆ ಅಂದರೆ ವಾಲ್ಗಳು ಡ್ರೈ ಆಗಲಿಕ್ಕೆ ಕೂಡ ಇದು ಅವಕಾಶವನ್ನು ಮಾಡಿಕೊಡ್ತದೆ. ಸೊ ದಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಡಿಸ್ಟೆಂಪರ್. ಸೊ ದೇ ಆರ್ ಜನರಲಿ ಲೈಟ್ ಇನ್ ಕಲರ್, ಓಕೆ, ಆ್ಯಂಡ್ ದೇ ಪ್ರೊವೈಡ್ ಗುಡ್ ರಿಫ್ಲೆಕ್ಟಿವ್ ಕೋಟಿಂಗ್. ಓಕೆ, ತುಂಬ ಲೈಟ್ ಕಲರ್ಡ್ ಇರ್ತವೆ. ಸೊ ಮತ್ತು ಒಳ್ಳೆ ರಿಫ್ಲೆಕ್ಟಿವ್ ಕೋಟಿಂಗನ್ನು ಅದು ಪ್ರೊವೈಡ್ ಮಾಡುತ್ತೆ. ಸೊ ದೇ ಆರ್ ಲೆಸ್ ಡ್ಯೂರಬಲ್ ದ್ಯಾನ್ ಆಯಿಲ್ ಪೇಂಟ್. ಓಕೆ, ಆಯಿಲ್ ಪೇಂಟ್ಗಳಿಗೆ ಕಂಪೇರ್ ಮಾಡಿದ್ರೆ ಡ್ಯೂರಬಿಲಿಟಿ ಡಿಸ್ಟೆಂಪರ್ ಪೇಂಟ್ಗಳಿಗೆ ಕಡಿಮೆ ಇರುತ್ತೆ. ಸೊ ದೇ ಆರ್ ಟ್ರೀಟೆಡ್ ಆಸ್ ವಾಟರ್ ಪೇಂಟ್ ಆ್ಯಂಡ್ ದೇ ಆರ್ ಈಸಿ ಟು ಅಪ್ಲೈ. ಓಕೆ, ವಾಟರ್ ಪೇಂಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಅದನ್ನ ಈಸಿಯಾಗಿ ವಾಟರ್ ಜೊತೆಗೆ ಮಿಕ್ಸಪ್ ಮಾಡಿಕೊಂಡು ನಾವು ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಇದೆ. ದೇ ಕ್ಯಾನ್ ಬಿ ಅಪ್ಲೈಡ್ ಆನ್ ಬ್ರಿಕ್ ವರ್ಕ್, ಸಿಮೆಂಟ್ ಪ್ಲಾಸ್ಟರ್ಡ್ ಸರ್ಫೇಸ್, ಲೈಮ್ ಪ್ಲಾಸ್ಟರ್ಡ್ ಸರ್ಫೇಸ್, ಇನ್ಸುಲೇಟಿಂಗ್ ಬೋರ್ಡ್ಸ್. ಸೊ ನಾವು ಇದನ್ನು ಬ್ರಿಕ್ ವರ್ಕ್ ಮೇಲೆ ಅಪ್ಲೈ ಮಾಡ್ಬೋದು, ಸಿಮೆಂಟ್ ಪೇಸ್ಟ್ನ ಮೇಲೆ ಪ್ಲಾಸ್ಟರ್ ಮೇಲೆ ಅಪ್ಲೈ ಮಾಡ್ಬೋದು, ಲೈಮ್ ಪ್ಲಾಸ್ಟರ್ಡ್ ಸರ್ಫೇಸ್ನ ಮೇಲೆ ಅಪ್ಲೈ ಮಾಡ್ಬೋದು, ಅಥವಾ ಇನ್ಸುಲೇಟಿಂಗ್ ಬೋರ್ಡ್ಗಳ ಮೇಲೆ ಕೂಡ ಅಪ್ಲೈ ಮಾಡ್ಬೋದು. ಸೊ ದೇ ಎಕ್ಸಿಬಿಟ್ ಪೂರ್ ವರ್ಕೆಬಿಲಿಟಿ. ಸೊ ವರ್ಕೆಬಿಲಿಟಿ ಏನಿರ್ತದೆ ಅದು ತುಂಬ ಪೂರ್ ಆಗಿರ್ತದೆ. ಅಂದರೆ ವರ್ಕೆಬಿಲಿಟಿ ಅಂದರೆ ಎಷ್ಟು ಈಸಿಯಾಗಿ ಮಿಕ್ಸಪ್ ಮಾಡೋದು ಅಥವಾ ಅಪ್ಲೈ ಮಾಡೋದು ಇದೆಲ್ಲ ಏನಿರ್ತದೆ ಸ್ವಲ್ಪ ಕಷ್ಟ ಇರ್ತದೆ. ದೇ ಪ್ರೂವ್ ಟು ಬಿ ಅನ್ಸ್ಯಾಟಿಸ್ಫ್ಯಾಕ್ಟರಿ ಇನ್ ಡ್ಯಾಂಪ್ ಲೊಕೇಶನ್ಸ್ ಸಚ್ ಆಸ್ ಕಿಚನ್ ಆ್ಯಂಡ್ ಬಾತ್ರೂಮ್ಸ್. ಕಿಚನ್ ಬಾತ್ರೂಮ್ಗಳಲ್ಲಿ ಡಿಸ್ಟೆಂಪರಿಂಗ್ನ ಯೂಸ್ ಮಾಡಿದ್ರೆ ಅದು ಅಷ್ಟು ಸ್ಯಾಟಿಸ್ಫ್ಯಾಕ್ಟ್ರಿಯಾಗಿ ಪರ್ಫಾರ್ಮೆನ್ಸ್ನ ಕೊಡೋದಿಲ್ಲ ಅನ್ನೋದು ಒಂದು ಶಾರ್ಟ್ ಕಮಿಂಗ್ ಆಫ್ ದಿ ಡಿಸ್ಟೆಂಪರ್ ಆಗಿರ್ತದೆ. ಸೊ ಇಂಗ್ರೀಡಿಯೆಂಟ್ ಆಫ್ ದಿ ಡಿಸ್ಟೆಂಪರ್ ಏನೇನು ಅಥವಾ ಈ ಡಿಸ್ಟೆಂಪರಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನೋಡಿದ್ರೆ, ಇಟ್ ಈಸ್ ಹ್ಯಾವಿಂಗ್ 4 ಬೇಸಿಕ್ ಕಾಂಪೊನೆಂಟ್ಸ್. ಒಂದು ಬೇಸ್, ಕ್ಯಾರಿಯರ್, ಮತ್ತೊಂದು ಕಲರಿಂಗ್ ಪಿಗ್ಮೆಂಟ್ಸ್, ಲಾಸ್ಟ್ ಒನ್ ಈಸ್ ಸೈಜ್ ಅಂತ ಕರೀತೇವೆ. ಸೊ ಇಂಗ್ರೀಡಿಯೆಂಟ್ಸ್ ಆಫ್ ದಿ ಡಿಸ್ಟೆಂಪರಲ್ಲಿ ಬೇಸ್ ಅನ್ನೋ ಮೆಟೀರಿಯಲ್ ಯಾವುದು ಅಂತಂದರೆ, ಬೇಸ್ ಮೆಟೀರಿಯಲ್ ಆಗಿ ವೈಟಿಂಗ್ ಅಥವಾ ಚಾಕನ್ನು ಯೂಸ್ ಮಾಡ್ತೀವಿ. ಕ್ಯಾರಿಯರ್ ಆಗಿ ನಾವು ವಾಟರ್ನ ಬಳಕೆ ಮಾಡ್ತೀವಿ. ಸೊ ಮೋರ್ ಆರ್ ಲೆಸ್ ಅದು ಪೇಂಟಿಗೆ ಈಕ್ವಿವೆಲೆಂಟ್ ಆಗಿರುತ್ತೆ. ಸೊ ವೈಟಿಂಗ್ ಅಥವಾ ಚಾಕನ್ನು ನಾವು ಬೇಸ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತೇವೆ ಎಲ್ಲಿ ಡಿಸ್ಟೆಂಪರಲ್ಲಿ, ಬಟ್ ಅಲ್ಲಿ ವೈಟ್ ಲೆಡ್ಡನ್ನು ಬಳಕೆ ಮಾಡ್ತಿದ್ವಿ. ಎಲ್ಲಿ ಪೇಂಟಲ್ಲಿ ನಾವು ಬೇಸ್ ಮೆಟೀರಿಯಲ್ ಆಗಿ ವೈಟ್ ಲೆಡ್ಡನ್ನು ಬಳಕೆ ಮಾಡ್ತಿದ್ವಿ. ಸೊ ವಾಟರ್ನ ನಾವು ಇಲ್ಲಿ ಕ್ಯಾರಿಯರ್ ಆಗಿ ಯೂಸ್ ಮಾಡ್ತೀವಿ, ಅಲ್ಲಿ ಲಿನ್ಸೀಡ್ ಆಯಿಲ್ನ ನಾವು ಕ್ಯಾರಿಯರ್ ಆಗಿ ಬಳಕೆ ಮಾಡ್ತಿದ್ವಿ. ಸೊ ಪೇಂಟಲ್ಲಿ ವಿ ಆರ್ ಯೂಸಿಂಗ್ ಲಿನ್ಸೀಡ್ ಆಯಿಲ್ ಆಸ್ ಅ ಕ್ಯಾರಿಯರ್, ಬಟ್ ಇನ್ ಡಿಸ್ಟೆಂಪರ್ ವಿ ಆರ್ ಯೂಸಿಂಗ್ ದಿ ವಾಟರ್ ಆಸ್ ಅ ಕ್ಯಾರಿಯರ್. ಸೊ ಕ್ಯಾರಿಯರ್ ಅಂತಂದರೆ ವಾಟರ್ನ ಅಥವಾ ಪೇಂಟನ್ನು ಈಸಿಯಾಗಿ ಎಲ್ಲ ಕಡೆಗೂ ಅಪ್ಲೈ ಮಾಡಲಿಕ್ಕೆ ಅನುಕೂಲ ಆಗೋ ಥರ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರತಕ್ಕಂಥ ಮೆಟೀರಿಯಲ್ಗೆ ಕ್ಯಾರಿಯರ್ ಅಂತ ಕರೀತೇವೆ. ಸೊ ಡಿಸ್ಟೆಂಪರ್ಸ್ ಆರ್ ಅವೈಲೇಬಲ್ ಇನ್ ಪೌಡರ್ ಫಾರ್ಮ್ ಆರ್ ಪೇಸ್ಟ್ ಫಾರ್ಮ್. ಡಿಸ್ಟೆಂಪರು ಪೌಡರ್ ಫಾರ್ಮಲ್ಲೂ ಸಿಗುತ್ತೆ, ಪೇಸ್ಟ್ ಫಾರ್ಮಲ್ಲೂ ಸಿಗುತ್ತೆ. ಸೊ ದೇ ಆರ್ ಟು ಬಿ ಮಿಕ್ಸ್ಡ್ ವಿತ್ ಹಾಟ್ ವಾಟರ್ ಬಿಫೋರ್ ಯೂಸ್. ಓಕೆ, ಪೌಡರ್ ಫಾರ್ಮಲ್ಲಿ ಇದ್ದರೆ ಅದನ್ನು ನಾವು ಬಿಸಿ ನೀರಿನ ಜೊತೆಗೆ ಯೂಸೇಜ್ಗೆ ಮುಂಚೆ ಮಿಕ್ಸಪ್ ಮಾಡಿ ವಿ ಹ್ಯಾವ್ ಟು ಯೂಸ್ ಇಟ್. ಸೊ ಇಂಗ್ರೀಡಿಯೆಂಟ್ಸ್ ಆಫ್ ಡಿಸ್ಟೆಂಪರಲ್ಲಿ ಆಯಿಲ್ ಬೌಂಡ್ ಡಿಸ್ಟೆಂಪರ್ಸ್ ಏನಿದೆ ಅವು ಒಂದು ವೆರೈಟಿ ಆಫ್ ಆಯಿಲ್ ಪೇಂಟ್. ಸೊ ಡ್ರೈಯಿಂಗ್ ಆಯಿಲ್ನ ನಾವು ವಾಟರ್ನ ಜೊತೆಗೆ ಮಿಕ್ಸಪ್ ಆಗೋ ಥರ ಟ್ರೀಟ್ ಮಾಡಿರ್ತೀವಿ. ಸೊ ಅದರಿಂದಾಗಿ ಆಯಿಲ್ ಬೌಂಡ್ ಡಿಸ್ಟೆಂಪರ್ಸ್ಗಳು ಕೂಡ ಒಂದು ಆಯಿಲ್ ಪೇಂಟ್ನ ಒಂದು ವೆರೈಟೀಸ್ ಆಗಿರ್ತವೆ. ಸೊ ನಾರ್ಮಲಾಗಿ ಎಮಲ್ಸಿಫೈಯಿಂಗ್ ಏಜೆಂಟ್ ಅಥವಾ ಗ್ಲೂ ಅಥವಾ ಕೇಸಿಯನ್ ಏನಿದೆ, ದಿಸ್ ವಿಲ್ ಬಿ ಯೂಸ್ಡ್ ಆಸ್ ಎ ಎಮಲ್ಸಿಫೈಯಿಂಗ್ ಏಜೆಂಟ್ ಇನ್ ಕೇಸ್ ಆಫ್ ದಿ ಡಿಸ್ಟೆಂಪರ್. ಸೊ ಇಲ್ಲಿವರೆಗೆ ಸೊ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದಿ properties or characteristics of the paint, ingredients of the paints, properties of the distempers and ingredients of the distemper. So next we will see some multiple choice questions on whatever we have discussed till now. In how many layers is oil paint applied to a surface? 3, 4, 2,
1. Answer is A 3. ಸೊ ಆಯಿಲ್ ನಾವೇನು ಪೇಂಟ್ ಮಾಡ್ತೇವೆ, ಆಯಿಲ್ ಪೇಂಟನ್ನು 3 ಲೇಯರ್ಸ್ಗಳಲ್ಲಿ ಅಪ್ಲೈ ಮಾಡ್ತೀವಿ. ಅದು ಫಸ್ಟ್ ಒನ್ ಈಸ್ ಪ್ರೈಮರ್, ಸೆಕೆಂಡ್ ಒನ್ ಅಂಡರ್ ಕೋಟ್ ಆ್ಯಂಡ್ ಥರ್ಡ್ ಒನ್ ಈಸ್ ಫಿನಿಶಿಂಗ್ ಕೋಟ್ ಅಂತ ಕರಿತೇವೆ. ಆ್ಯಂಟಿ ಕರೋಸಿವ್ ಪೇಂಟ್ ಈಸ್ ಡ್ಯಾಶ್ ಇನ್ ಕಲರ್. ಆ್ಯಂಟಿ ಕರೋಸಿವ್ ಪೇಂಟು ಯಾವ ಕಲರಲ್ಲಿ ಇರ್ತದೆ? ಬ್ಲೂ, ವೈಟ್, ಬ್ಲ್ಯಾಕ್, ಯೆಲ್ಲೋ. ಸೊ ಆನ್ಸರ್ ಈಸ್ ಸಿ ಬ್ಲ್ಯಾಕ್. ಸೊ ಆ್ಯಂಟಿ ಕರೋಸಿವ್ ಪೇಂಟಲ್ಲಿ ಪಿಗ್ಮೆಂಟ್ಸ್ ಯಾವುದ್ಯಾವ್ದು ಇರುತ್ತೆ ಅಂದರೆ ಕ್ರೋಮಿಯಂ ಆಕ್ಸೈಡು, ಲೆಡ್ಡು ಮತ್ತು ಜಿಂಕ್ ಕ್ರೋಮ್ ಇರ್ತದೆ. ಸೊ ಅದರಿಂದಾಗಿ ಅದಕ್ಕೆ ಬ್ಲ್ಯಾಕ್ ಕಲರ್ ಬಂದಿರ್ತದೆ. ಸೊ ಇನ್ ವಿಚ್ ವೇ ಆಫ್ ದಿ ಬಿಲೋ ಇಟ್ ಈಸ್ ನಾಟ್ ನೆಸಸರಿ ಟು ರಿಮೂವ್ ಎಕ್ಸಿಸ್ಟಿಂಗ್ ಪೇಂಟ್ ಟು ಅಪ್ಲೈ ಎ ನ್ಯೂ ಒನ್? ಅಲ್ಯೂಮಿನಿಯಂ ಪೇಂಟ್, ಸಿಮೆಂಟ್ ಪೇಂಟ್, ಆಯಿಲ್ ಪೇಂಟ್, ಎನಾಮೆಲ್ ಪೇಂಟ್. ಸೊ ಆನ್ಸರ್ ಈಸ್ ಬಿ ಸಿಮೆಂಟ್ ಪೇಂಟ್. ಸೊ ಸಿಮೆಂಟ್ ಪೇಂಟ್ಗಳಲ್ಲಿ ನಾವು ಏನು ಮಾಡ್ತೇವೆ ಅಂತಂದರೆ ಎಕ್ಸಿಸ್ಟಿಂಗ್ ಪೇಂಟನ್ನು ರಿಮೂವ್ ಮಾಡೋದಿಲ್ಲ. ಸೊ ದೇ ಆರ್ ಸೂಟಬಲ್ ಫಾರ್ ಪೇಂಟಿಂಗ್ ದಿ ಫ್ರೆಶ್ ಪ್ಲಾಸ್ಟರ್ಸ್ ಹ್ಯಾವಿಂಗ್ ಹೈ ಆಲ್ಕಲೈನಿಟಿ. ದೇ ಕ್ಯಾನ್ ಬಿ ಡೈರೆಕ್ಟ್ಲಿ ಅಪ್ಲೈಡ್ ಆನ್ ಎಕ್ಸಿಸ್ಟಿಂಗ್ ಪೇಂಟ್ಸ್, ಹೆನ್ಸ್ ದೇ ಆರ್ ಎಕನಾಮಿಕ್. ಓಕೆ, ಏನು ಮಾಡ್ಬೋದು, ಎಕ್ಸಿಸ್ಟಿಂಗ್ ಪೇಂಟ್ನ ಮೇಲೆ ನಾವು ಅಪ್ಲೈ ಮಾಡೋದ್ರಿಂದಾಗಿ ಸೊ ನಾವೇನು ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ಎಕ್ಸಿಸ್ಟಿಂಗ್ ಪೇಂಟನ್ನು ರಿಮೂವ್ ಮಾಡೋ ಅವಶ್ಯಕತೆ ಇಲ್ಲ. ಎಕ್ಸಿಸ್ಟಿಂಗ್ ಪೇಂಟ್ನ ಮೇಲೆ ಮತ್ತೆ ರೀಪೇಂಟಿಂಗ್ ಮಾಡ್ತಾ ಹೋಗ್ಬೋದು. ಸಿಮೆಂಟ್ ಪೇಂಟ್ಸ್ ರಿಕ್ವೈರ್ ಎ ಸ್ಮೂತ್ ಸರ್ಫೇಸ್ ಟು ಬಿ ಅಪ್ಲೈಡ್ ಆನ್. ಸಿಮೆಂಟ್ ಪೇಂಟ್ಸ್ ರಿಕ್ವೈರ್ ಎ ಸ್ಮೂತ್ ಸರ್ಫೇಸ್ ಟು ಬಿ ಅಪ್ಲೈಡ್ ಆನ್. ಟ್ರೂ ಆರ್ ಫಾಲ್ಸ್? ಫಾಲ್ಸ್. ಸೊ ಸಿಮೆಂಟ್ ಪೇಸ್ಟು ಏನಾಗಿರ್ಬೇಕಂದ್ರೆ ರಫ್ ಸರ್ಫೇಸ್ ಇರಬೇಕು. ಸೊ ರಫ್ ಸರ್ಫೇಸ್ ಇದ್ದರೆ ಅಪ್ಲಿಕೇಶನ್ ತುಂಬ ಈಸಿ ಆಗುತ್ತೆ, ಅದು ಈಸಿಯಾಗಿ ಸರ್ಫೇಸ್ಗೆ ಅಡೇರ್ ಆಗುತ್ತೆ ಅಥವಾ ಅಂಟ್ಕೊಳ್ಳುತ್ತೆ. ಸ್ಪ್ರೇ ಪೇಂಟಿಂಗ್ ಈಸ್ ಯೂಸ್ ಟು ಅಪ್ಲೈ ಪೇಂಟ್ ವಿತೌಟ್ ಟಚಿಂಗ್ ದಿ ಸರ್ಫೇಸ್. ಅಪ್ಲೈ ಲಾರ್ಜ್ ಅಮೌಂಟ್ ಆಫ್ ಪೇಂಟ್, ರೀಚ್ ಹೈ ಏರಿಯಾಸ್, ಗೆಟ್ ಟೆಕ್ಸ್ಚರ್ಡ್ ಪೇಂಟ್. ಸೊ ಆನ್ಸರ್ ಈಸ್ ಎ ಅಪ್ಲೈ ಪೇಂಟ್ ವಿತೌಟ್ ಟಚಿಂಗ್ ದಿ ಸರ್ಫೇಸ್. ಸೊ ನಾವು ಸ್ಪ್ರೇ ಪೇಂಟಿಂಗ್ನ ಯಾವ ಉದ್ದೇಶಕ್ಕಾಗಿ ಮಾಡ್ತೇವೆ ಅಂತಂದರೆ ಯಾವುದೇ ಥರ ಸರ್ಫೇಸ್ನ ಟಚ್ ಮಾಡದೆ ನಾವು ಪೇಂಟ್ ಮಾಡಲಿಕ್ಕಾಗಿ ನಾವು ಏನು ಮಾಡ್ತೀವಿ, ಸ್ಪ್ರೇ ಪೇಂಟಿಂಗ್ನ ಬಳಕೆ ಮಾಡ್ತೇವೆ. ದಿ ಅಡೆಸಿವ್ ದಟ್ ಬಾಂಡ್ಸ್ ದಿ ಪಿಗ್ಮೆಂಟ್ ಆ್ಯಂಡ್ ಫಿಲ್ಲರ್ ಟು ಎ ಪೇಂಟೆಡ್ ಸರ್ಫೇಸ್ ಈಸ್ ವೆಹಿಕಲ್, ಬೈಂಡರ್, ಕೇಸಿಯನ್, ಫ್ರೆಸ್ಕೋ. ಬೈಂಡರ್, ಅಡೆಸಿವ್ಗೆ ನಾವು ಬೈಂಡರ್ ಅಂತ ಕರಿತೇವೆ. ಪಿಗ್ಮೆಂಟು ಮತ್ತು ಫಿಲ್ಲರನ್ನು ಒಂದಕ್ಕೊಂದು ಬೈಂಡ್ ಮಾಡೋಂಥ ಪ್ರಾಪರ್ಟಿ ಇರ್ತಕ್ಕಂಥದ್ದಕ್ಕೆ ನಾವು ಬೈಂಡರ್ ಅಥವಾ ಬೈಂಡಿಂಗ್ ಮೆಟೀರಿಯಲ್ ಅಂತ ಕರಿತೇವೆ. So distemper is a paint consisting of powdered chalk, pigment and water, a waterproofing agent, a drying agent, a paint consisting of colored cement and water. So answer is A. Distemper ಅನ್ನೋದು paint consisting of powdered chalk, pigment and water. Dash substances accelerate the process of drying. Solvent, distemper, dryer, base. So dryer ಅನ್ನೋ ಸಬ್ಸ್ಟೆನ್ಸ್ ಏನಿದೆ ಇದು ನಮ್ಮ ಏನು ಪ್ರೊಸೆಸ್ ಆಫ್ ಡ್ರಾಯಿಂಗನ್ನು ತುಂಬ ಫಾಸ್ಟನ್ ಮಾಡುತ್ತೆ ಅಥವಾ ಆಕ್ಸಿಲರೇಟ್ ಮಾಡುತ್ತೆ. ಡ್ಯಾಶ್ ಈಸ್ ದ ಮೋಸ್ಟ್ ರಿಯಾಕ್ಟಿವ್ ಆಫ್ ಡ್ರೈಯರ್ ಮೆಟಲ್ಸ್ ಆ್ಯಂಡ್ ಈಸ್ ಜನರಲಿ ರಿಗಾರ್ಡೆಡ್ ಆಸ್ ಅ ಸರ್ಫೇಸ್ ಡ್ರೈಯರ್. ಲಿಥಾರ್ಜ್, ಕೋಬಾಲ್ಟ್, ರೆಡ್ ಲೆಡ್, ಮೆಗ್ನೀಷಿಯಮ್. ಸೊ ದ ಆನ್ಸರ್ ಈಸ್ ಎ ಬಿ ಕೋಬಾಲ್ಟ್. ಸೊ ಕೋಬಾಲ್ಟ್ ಅನ್ನೋದು ಇಟ್ಸ್ ಅ ವೆರಿ ರಿಯಾಕ್ಟಿವ್ ಡ್ರೈಯರ್ ಮೆಟೀರಿಯಲ್. ಸೊ ಅದಕ್ಕಾಗಿ ನಾವೇನು ಮಾಡ್ತೀವಿ, ಡ್ರೈಯರ್ ಮೆಟೀರಿಯಲ್ ಆಗಿ ಕೋಬಾಲ್ಟನ್ನೇ ಮ್ಯಾಕ್ಸಿಮಮ್ ಬಳಕೆ ಮಾಡ್ತೀವಿ. ಸೊ ಕೋಬಾಲ್ಟಿನ ಬಳಕೆಯಿಂದಾಗಿ ನಾವೇನು ಮಾಡ್ಬೋದು ಅಂದರೆ ಭಾಳ ಫಾಸ್ಟಾಗಿ ನಾವೇನು ಮಾಡ್ಬೋದು ಅಂತಂದರೆ ಡ್ರಾಯಿಂಗ್ ಪ್ರೊಸೆಸ್ ನಡೀತದೆ. ಸೊ ಅದರಿಂದಾಗಿ ದ ಕರೆಕ್ಟ್ ಆನ್ಸರ್ ಈಸ್ ಕೋಬಾಲ್ಟ್. ದ ಫಂಕ್ಷನ್ ಆಫ್ ಡ್ಯಾಶ್ ಈಸ್ ಟು ಮೇಕ್ ದ ಪೇಂಟ್ ಥಿನ್ ಸೊ ದಟ್ ಇಟ್ ಕ್ಯಾನ್ ಬಿ ಈಸಿಲಿ ಅಪ್ಲೈಡ್ ಆನ್ ದಿ ಸರ್ಫೇಸ್. ಪಿಗ್ಮೆಂಟ್, ಸಾಲ್ವೆಂಟ್, ಕ್ಯಾರಿಯರ್, ಬೇಸ್. ಸೊ ಸಾಲ್ವೆಂಟ್ ಅಥವಾ ಥಿನ್ನರ್ ಅಂತ ಏನು ಕರಿತೀವಿ. ಸೊ ಅದೇನು ಮಾಡುತ್ತೆ, ಪೇಂಟನ್ನು ಥಿನ್ ಆಗಿ ಅಥವಾ ಪೇಂಟನ್ನು ಈಸಿಯಾಗಿ ಅಪ್ಲೈ ಮಾಡೋ ಥರ ಮಾಡುವಂಥ ಕೆಲಸನ ಮಾಡ್ತದೆ. So these are the reference materials that we have used for our presentation. Thank you.